ಯಾವಾಗ ದುರ್ಜಯನ ಪ್ರವೇಶವಾಯಿತು ಆ ಕ್ಷಣಕ್ಕೆ ಅಲ್ಲಿ ಇರುವವರೆಲ್ಲರೂ ದುರ್ಜಯನ ಪರಾಕ್ರಮವನ್ನು ಕಂಡು ಊಹೆ ಎನ್ನುವ ಹಾಗೆ ಜಯಘೋಷವನ್ನೇ ಮೊಳಗಿಸುತ್ತಾ ಇದ್ದಾರೆ ಎಂಬಲ್ಲಿಗೆ ಈ ನಾಡಿನಲ್ಲಿ ನನ್ನದೇ ಆಗಿರುವಂತಹ ಒಂದು ಪ್ರತ್ಯೇಕವಾಗಿರುವಂತಹ ಸ್ಥಾನಮಾನ ಉಂಟು ಎನ್ನುವುದು ಸ್ಪಷ್ಟವಾಯಿತು. ಹಾಗಾಗಿ ಯಾವ ನೆಲೆಯಲ್ಲಿ ನೋಡಿದರೂ ಕೂಡ ಖಡ್ಗ ವರೆಯಲ್ಲಿ ಇದ್ದಷ್ಟು ಕಾಲ ಪರಾಕ್ರಮ ಏನು ಎನ್ನುವುದು ಲೋಕಕ್ಕೆ ಗೊತ್ತಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವರೆಯ ಖಡ್ಗವನ್ನು ಪರಾಕ್ರಮ ಉಂಟು ಎನ್ನುವ ಹಾಗೆ ಆಗಾಗ ಸ್ಪಷ್ಟಪಡಿಸುತ್ತಲೇ ಇರಬೇಕಾಗುತ್ತದೆ. ಏನು ಮಾಡುವುದು ಸ್ವಾಮಿ? ಹೇಳಿಕೊಳ್ಳುವುದಕ್ಕೆ ದುರ್ಜಯ ಹೌದು, ಎಲ್ಲರಿಂದಲೂ ಜಯಿಸಲ್ಪಟ್ಟವೆನ್ನುವಂತಹ ಅರ್ಥವನ್ನು ಹೊಂದಿರುವುದೇನು ಸರಿ. ಆದರೆ ಏನು ಮಾಡುವುದು? ಈ ನಾಡಿನಲ್ಲಿರುವಂತಹ ರಾಜ ಮಹಾಭಿಷ ಅವನನ್ನು ಏನು ಎನ್ನುವ ಹಾಗೆ ನೋಡಬೇಕು. ಅವನನ್ನು ಈ ರಾಜ ಸಿಂಹಾಸನವನ್ನು ನಾನು ಏರಬೇಕು, ಹೀಗೆಲ್ಲ ಆಶೋತ್ತರವನ್ನು ಕಟ್ಟಿಕೊಂಡು ಬಂದವ. ಆದರೆ ಇಲ್ಲಿಯವರೆಗೆ ಕಾಲ ಸನ್ನಿಹಿತವಾಗಲಿಲ್ಲ. ಒಂದಲ್ಲ ಒಂದು ದಿವಸ ಮಹಾವಿಷನನ್ನು ಅಧಿಕಾರದಿಂದ ಕೆಳಕ್ಕೆ ಇಳಿಸಿ ನಾನು ಸಿಂಹಾಸನವನ್ನು ಏರಬೇಕೆನ್ನುವಂತಹ ಹಂಬಲಕ್ಕೆ ಒಳಗಾದವ. ಹಾಗಿರಲಿ, ಕಾಲ ಬಂದಾಗ ನೋಡಿಕೊಳ್ಳಬೇಕು ಅಂತ ಸುಮ್ಮನಿದ್ದದ್ದು. ಈಗ ಅದು ಸಮಸ್ಯೆ ಅಲ್ಲ, ರಾಜನಿಂದ ಬಂದೊದಗಿದಂತಹ ದುಸ್ಥಿತಿ ಅಲ್ಲವೇ ಅಲ್ಲ. ಇದ್ದಾನಲ್ಲ ಒಬ್ಬ ಅದಕ್ಕಿಂತ ಮೊದಲು ಯಾಕೆ ಹೀಗೆ ಎನ್ನುವ ಹಾಗೆ ಯೋಚಿಸಬೇಕಾದಂತಹ ಪರಿಸ್ಥಿತಿ ಒಂದು ಬಂತಲ್ಲ. ಅದಲ್ಲ ಅಂತಾದ್ರೆ ಏನು ಜವನಿಗೆ ಹೌದೇ ಹೌದು, ಪ್ರಾಯ ಸಮರ್ಥನಿದ್ದೇನೆ, ಸುರ ಸುಂದರ ಎನ್ನುವ ಹಾಗೆ
ನಮ್ಮವರೆಲ್ಲರೂ ಕೊಂಡಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಯಾವ ಪ್ರಾಯಕ್ಕೆ ಯಾವುದು ಆಗಬೇಕು ಅದು ಆಗಲೇಬೇಕು ಎನ್ನುವ ಹಾಗೆ ದೇಹ ಧರ್ಮ ಸೂಚಿಸುತ್ತಾ ಉಂಟು. ಒಮ್ಮೆ ಯೋಚಿಸುವುದು, ಯಾಕೆ ಹೀಗೆ ಬಡಲಿಕೆ, ಯಾಕೆ ಹೀಗೆ ಆಯಾಸ, ಏನೂ ಕೆಲಸ ಮಾಡದೇ ಇದ್ರು ಆಯಾಸ ಆಗುವುದಾದ್ರೂ ಯಾಕೆ, ಹೀಗೆಲ್ಲ ಯೋಚಿಸುವಾಗ ಸರಿ ಇದು ಬೇರೆ ಯಾವ ಕಾರಣವೂ ಅಲ್ಲ, ಬೇರೆ ಯಾರ ಉಪಟಳವೂ ಅಲ್ಲವೇ ಅಲ್ಲ. ಅಲ್ಲೊಬ್ಬ ಇದ್ದಾನೆ, ಕಣ್ಣಿಗೆ ಕಾಣಿಸದೇ ಇರುವಂತಹ ಅನಂಗ ಮನ್ಮಥ, ತನ್ನಲ್ಲಿ ಕಾಯವೇ ಇಲ್ಲವೇ ಇದ್ರೂ ಕೂಡ ಬೇರೆಯವರ ಕಾಯದ ಒಳಗೆ ಪ್ರವೇಶ ಮಾಡಿ ಬೇರೆಯವರ ಮನಸ್ಸಿನ ಆಳವನ್ನು ಪ್ರವೇಶಿಸಿ ಬಗೆಯಲ್ಲಿ ಹತಿಯನ್ನು ಉಂಟು ಮಾಡುವುದಕ್ಕೆ ಮುಂದಾಗುತ್ತಾನೆ. ರತಿಯ ಮೇಳದೊಳು ಅಡಗಿರುವ ಕಾಮ ಎನ್ನುವ ಹಾಗೆ ಲೋಕವನ್ನು ಕರೆಯುವಂತಹದ್ದು. ಅರವಿಂದ, ಅಶೋಕ, ಚ್ಯೂತ, ನೀರೋತ್ಪಲ, ನವಮಲ್ಲಿಕ ಎನ್ನುವಂತಹ ಪಂಚ ಸಾಯಕಗಳಿಂದ ನನ್ನ ದೇಹವನ್ನು ಘಾಸಿಗೊಳಿಸುತ್ತಾ ಇದ್ದಾನೆ. ಹಾಗಾದ್ರೆ ಆ ಕಪ್ಪಿಲ್ಲನ ಬಾಣದಿಂದ ತಡೆದುಕೊಳ್ಳಬೇಕು ಅಂತಾದ್ರೆ ಪರಿಹಾರ ಏನು? ಯಾವ ವೈದ್ಯರಲ್ಲಿ ಹೋದ್ರೆ ಸರಿಯಾದೀತು ಅಂತ ಯೋಚಿಸಿದ್ರೆ ಸರಿಯಾಯಿತು. ಏನು ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯವಾ? ಅಂದ್ರೆ ನೀವು ಇಂತಹ ಎಷ್ಟು ರೋಗಕ್ಕೆಲ್ಲ ಔಷಧಿಯನ್ನು ಕಂಡುಕೊಂಡವರು ಏನು? ನಮಗೂ ಈಗ ಆ ಪ್ರಾಯದಲ್ಲಿ ಹಾಗೆಯೇ. ಹಾಗಾದ್ರೆ ಮಾರನ ಹತಿಯಿಂದ ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ಆ ರತಿಯ ಹಾಡಿನ ಸೌಂದರ್ಯವನ್ನು ಕಾಣಬೇಕು, ಕಾಣುವ ಮೂಲಕವಾಗಿ ಕೂಡಬೇಕು, ಕೂಡುವ ಮುಖೇನವಾಗಿ ಸ್ಮರಕೇಡೆಯ ಸುಖವನ್ನು ಅನುಭವಿಸಬೇಕು. ಹೀಗೆ ಮನಸ್ಸಿನ ಭಾವ ಹೆಚ್ಚುತ್ತಾ ಉಂಟು. ಹಾಗಿದ್ರೆ ತಡ ಮಾಡುವುದು ಯಾಕೆ? ಹೆಣ್ಣು ಮಕ್ಕಳೆಲ್ಲ ಇರುವುದಿಲ್ಲ ಅಂತ ಯೋಚಿಸಿದ್ರೆ ಒಂದೋ ವನವಿಹಾರ ಇಲ್ಲ ಜಲಕ್ರೀಡೆಯಲ್ಲಿ ಅಲ್ಲಿಗೆ ಹೋದೆ ಅಂತಾದ್ರೆ ಮತ್ತೆ ನನ್ನ ಮನಸ್ಸಿಗೂ ಸಿಗಬಹುದಾದಂತಹ ಆನಂದ, ಸಕಲ ಇಂದ್ರಿಯಗಳಿಗೂ ತೃಪ್ತಿಯಾಗುತ್ತದೆ. ಹಾಗಾಗಿ ತಡ ಮಾಡುವುದಲ್ಲ, ನಾನೊಬ್ಬನೇ ಅಲ್ಲಿಯವರೆಗಾಗಿ ಸಾಗಿ ಆ ಹೆಣ್ಣು ಮಕ್ಕಳನ್ನು ಕಾಣಬೇಕು. ಹಾಗಾಗಿ चंचलाक्षियों
ಎಂತಹ ರೂಪ! ಒಂದು ವೇಳೆ ಈ ವನ ಪ್ರದೇಶದೊಳಗಾಗಿ ಬರಲೇ ಇಲ್ಲ ಅಂತಾಗಿದ್ದರೆ ಇಷ್ಟು ಸೌಂದರ್ಯದ ರಾಶಿಯನ್ನು ಕಾಣುವಂತಹ ಯೋಗದಿಂದಲೇ ವಂಚಿತನಾಗಿ ಹೋಗುತ್ತಾ ಇದ್ದೇನೆ. ಹಾಗಾದರೆ ಯಾವುದರ ಬಗ್ಗೆ ವರ್ಣನೆ? ಕಣ್ಣಿಗೆ ಕಾಣಿಸುವಂತಹ ಸುಂದರವಾಗಿರುವಂತಹ ಉಪವನ. ನಮಗೆಲ್ಲ ಉಪವನ ಬೇಕಾ? ಉಪವನ ಅಲ್ಲವೇ ಅಲ್ಲ, ಉಪವನದಲ್ಲಿ ಸಂಚರಿಸುವಂತಹ ಆಕೆ
ಯಾರಿರಬಹುದು? ಅವಳನ್ನೇ ನೋಡ್ತಾ ನೋಡ್ತಾ ಇದ್ರೆ ಮೈ ಮನಸ್ಸುಗಳಲ್ಲೆಲ್ಲ ರೋಮಾಂಚನವೇ ಆಗುತ್ತಾ ಇದೆ. ಹಾಗಾದ್ರೆ ಯಾರಿರಬಹುದು? ಆ ಮಾರನ ಸತಿಯಾಗಿರುವಂತಹ ರತಿಯ ಅಲ್ಲ, ಆರತಿಯ. ಆರತಿಯೂ ಅಲ್ಲ, ಈ ರತಿಯೂ ಅಲ್ಲ. ಮಾರನನ್ನು ಬಿಟ್ಟು ಬರುವುದಕ್ಕಾದ್ರೂ ಹೇಗೆ ಸಾಧ್ಯ? ಹಾಗಾದ್ರೆ ಹರಿಯ ಸತಿಯಾಗಿರುವಂತಹ ಲಕ್ಷ್ಮಿಯ ಛ ಮತ್ತೆ ಅವಳೆಲ್ಲ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟಾ? ಇಲ್ಲವೇ ಇಲ್ಲ. ರಮೆ ಅಲ್ಲ, ಉಮೆ ಅಲ್ಲ, ವಾಣಿ ಅಲ್ಲ, ಆರತಿ ಇಲ್ಲವೇ ಇಲ್ಲ. ಹಾಗಾದ್ರೆ ಯಾರಿರಬಹುದು? ಸರಿಯಾಗಿ ನೋಡಿದರೆ ಅವಳ ಜಡೆ, ಅದು ಜಡೆ ಅಲ್ಲ, ಮತ್ತೆ ಕರಿ ನಾಗನ ಹೆಡೆ. ಎಂಥವರನ್ನಾದ್ರೂ ಕೂಡ ಒಮ್ಮೆ ಹೀಗೆ ಮಾಡಿಸುವಂತಹ ಅವಳ ಆ ತುಂಬು ಯೌವನದ ಎರಡು ಚಿಹ್ನೆಗಳು, ಅದನ್ನ ನೋಡ್ತಾ ಇದ್ರೆ ನಮಗೆಲ್ಲ ಯೌವನ ಆದದ್ದು ಹೌದು ಅಂತ ಅನುಮಾನಕ್ಕೆ ಆರಂಭ ಆಗುತ್ತದೆ. ಆಮೇಲೆ ಅವಳ ಆ ತುಟಿ ತೊಂಡೆ ಹಣ್ಣನ್ನು ಎರಡು ಭಾಗ ಮಾಡಿಟ್ರೆ ಹಾಗೆ ಧರೆಯಲ್ಲಿರುವಂತಹ ಎಲ್ಲ ಸತಿಯರ ರೂಪವನ್ನು ಇವಳ ಸೌಂದರ್ಯದ ಮುಂದೆ ನಿವಾಳಿಸಿ ಎಸೆಯಬಹುದಾದಂತಹ ರೀತಿಯಲ್ಲಿ ಉಂಟೇ ಉಂಟು. ಹಾಗಾದ್ರೆ ಅವಳು ಯಾರು ಏನು ಎನ್ನುವ ಹಾಗೆ ಇಲ್ಲಿಯೇ ಕುಳಿತುಕೊಂಡು ಚರ್ಚಿಸುವುದಕ್ಕೆ ಮುಂದಾದೆ ಅಂತಾದ್ರೆ ಕೈಗೆ ಸಿಕ್ಕಿದ ತುತ್ತು ಬಾಯಿಗೆ ತಪ್ಪುವುದಕ್ಕಿಲ್ಲ ಅಂತ ಮಾತಾಡಿದ ಹಾಗೆ ತಪ್ಪಿ ಹೋದರೂ ಹೋದಾಳು, ತಡ ಮಾಡುವುದಲ್ಲ. ಅಲ್ಲಿವರೆಗಾಗಿ ಹೋಗಬೇಕು, ತಡೆದು ನಿಲ್ಲಿಸಿ ಮಾತಾಡಬೇಕು. ಹಾಗಾಗಿ
ಅಲ್ಲ ಇಷ್ಟು ಬೇಗ ನಿಲ್ಲುತ್ತೀಯ ಅನ್ನೋ ಕಲ್ಪನೆ ಇರಲಿಲ್ವಾಗಿತ್ತು. ಯಾಕೆ? ನಡೆದವರು ನೀವಲ್ವಾ? ಹೌದಪ್ಪ, ಹಾಗೆಲ್ಲ ವಿಷಯ ಗೊತ್ತಿದೆಯಾ? ತಡೆದ ಕೂಡಲೇ ನಿಂತದ್ದು ಹೌದಾಗಿದ್ರೆ ತಡೆಯುವಂತಹ ಈ ಕಾಲವೇ ಬರ್ತಿರ್ಲಿಲ್ಲ. ಯಾಕೆ? ಹಾಗಾಗಿ ಮಾರ್ಗ ಒಂದೇ, ಕೈಯನ್ನು ಅಡ್ಡ ಹಿಡಿದಿದ್ದೀವಿ, ಹಾಗಾಗಿ ಬದಲಿ ಮಾರ್ಗ ಇಲ್ಲವಲ್ಲ. ಹೌದಪ್ಪ, ಹಾಗಾಗಿ ನಿಂತೆ. ಅಲ್ವೇ ಅಲ್ಲ, ನಿಲ್ಲುವುದಕ್ಕೂ ಕಾರಣ ಉಂಟು. ನನ್ನದಾಗಿರುವಂತಹ ಸೌಂದರ್ಯ ಯಾರನ್ನೂ ನಿಲ್ಲಿಸುವುದಕ್ಕೆ ಸಾಕಾಗುತ್ತದೆ. ಹಾಗಾಗಿ ನಿಂತದ್ದು. ಓ ಮೋಹಾಕಾರೇ, ನನ್ನ ಹೆಸರು ಅದಲ್ಲ. ಅದಲ್ಲ ಅಂತ ನನಗೂ ಗೊತ್ತೇ. ಹಾಗಂತ ನಿನ್ನನ್ನು ಕರೆಯುವುದಕ್ಕೊಂದು ಹೆಸರು ಬೇಡವಾ? ಹೇಗೆ ಕರೆಯುವುದು? ಓ ಅಜ್ಜಿ ಅಂತ ಕರೆದಾಗ್ತದ್ಯಾ? ಅಲ್ಲ, ಹಾಗೆ ಕಂಡ್ರೆ ಮತ್ತೆ ಸುಮ್ಮನಿರುವುದಕ್ಕಿಲ್ಲ. ಯಾವ ಹೇಳುವುದು? ಅಮ್ಮ ಅಂತ ಕರೀಬಹುದು, ತಂಗಿ ಅಂತ ಕರೀಬಹುದು, ಅಕ್ಕ ಅಂತ ಕರೀಬಹುದು. ಅಲ್ಲ, ಒಬ್ಬ ವ್ಯಕ್ತಿಗೆ ಜನ್ಮಕ್ಕೆ ಕಾರಣೀಕೃತರಾಗುವಂತಹ ತಾಯಿ ಇದ್ದ ಮೇಲೆ ಮತ್ತೆ ಲೋಕದವರನ್ನೆಲ್ಲ ಅಮ್ಮ ಅಂತ ಕರೆಯುವುದು ಬೇಕೇನೆ? ಬೇಡವೇ ಬೇಡ. ಹಾಗಾಗಿ ಹೇಗೆ ಕರೆಯುವುದು? ಕರೆಯುವುದಕ್ಕೊಂದು ಹೆಸರು ಬೇಕು. ನಿನ್ನನ್ನು ಕಂಡಾಗ ಯಾಕೋ ಏನು ಮೈ ಮನಸ್ಸುಗಳಲ್ಲಿ ಹರ್ಷ ಸಂಚಾರವಾಗುತ್ತಾ ಉಂಟು. ಹಾಗಾಗಿ ನಿನ್ನ ಆಕಾರವನ್ನು ನಾನು ಅಲ್ಲಿಂದಲೇ ಕಂಡವ. ಆಕಾರವನ್ನು ಕಂಡಾಗ ಅದಕ್ಕೆ ಒಪ್ಪುವಂತಹ ಹೆಸರು ಮೋಹಾಕಾರೇ, ಮೋಹದ ಆಕಾರ ಎನ್ನುವ ಹಾಗೆ ತಡೆದು ನಿಲ್ಲಿಸ್ತಾ ಇದ್ದೇನೆ. ಯಾಕೆ? ಮಾತಾಡಬೇಕಾದಂತಹ ಅನಿವಾರ್ಯತೆ ಉಂಟು, ಹಾಗಾಗಿ ನಿಲ್ಲಿಸ್ತಾ ಇದ್ದೇನೆ. ಓ ಹೆಣ್ಣೆ, ನಾನು ದುರ್ಜಯ ಎನ್ನುವಂತಹ ವ್ಯಕ್ತಿ. ಹೇಳಿಕೊಳ್ಳುವುದಕ್ಕೆ ಕೈಯಲ್ಲಿರುವಂತಹ ವರೆಯ ಖಡ್ಗ ಅಷ್ಟೇ ಸಾಕಾಗುತ್ತದೆ ಎಂದು ನಂಬಿಕೊಂಡವ ನಾನು. ಮತ್ತೆ ನನ್ನ ರೂಪ ನೋಡಿದೆಯಲ್ಲ, ಸುರ ನರೋರಗ ಮಧ್ಯದಿ ಎಂಥವರನ್ನು ಮಡಿಸುವಷ್ಟು ನಮ್ಮಲ್ಲಿ ಪರಾಕ್ರಮವ ರೂಪವ ಉಂಟೇ ಉಂಟು. ಈಗ ಯಾಕೆ ನಿಲ್ಲಿಸಿದ್ದು ಅಂತ ಕೇಳಿದ್ರೆ, ನನ್ನ ದೇಹವನ್ನು ನೋಡೆ, ಸರಿಯಾಗಿ ನೋಡೆ, ಆಗುವುದಿಲ್ಲವೇ? ಕೆಲಸ ಮಾಡಬೇಕು ಅಂತ ಅನ್ನಿಸ್ತದೆ. ಮಾಡಬೇಕು ಅಂತ ಅನ್ನಿಸುವುದು. ಓ ಇಂಥದ್ದೆಲ್ಲ ನಿತ್ಯ ಸಿಗ್ತದಾ? ಓ ಇಂಥವರೆಲ್ಲ ನಿತ್ಯ ಸಿಗ್ತಾರ? ಅವರೆಲ್ಲ ಸಿಕ್ಕಿದಾಗ ಒಮ್ಮೆ ಆಗದೆ ಎಂದು ಹಾರಿಯಾಗಿ ನಿಲ್ಲಬೇಕು ಅಂತ ಮನಸ್ಸಿಗೆ ಕೆಲಸ ಹೇಗೆ ಗೊತ್ತುಂಟ? ಪ್ರತಿನಿತ್ಯವೂ ಮಾಡದೇ ಇದ್ರೆ ತೊಂದರೆ ಇಲ್ಲ. ಹೌದು, ಈ ಅಪರೂಪಕ್ಕೆ ಏನು ಮಾಡುವುದು? ಅವರಿಗೆ ಕಷ್ಟ. ಏನು ಮಾಡುವುದು? ಪ್ರತಿನಿತ್ಯ ಕೆಲಸ ಮಾಡಬೇಕು ಅಂತ ಉಂಟು. ಪ್ರತಿನಿತ್ಯ ನಿನ್ನಂತವಳು ಸಿಗಬೇಕಲ್ಲ. ನೀವು ನಿನ್ನ ಸಿಕ್ಕಿದ್ರೆ ಮಾತ್ರ ಕೆಲಸ ಮಾಡುವರ? ನಮ್ಮದೆಲ್ಲ ಹಾಗೆ ಉತ್ಸಾಹ ಹೆಚ್ಚಾಗಬೇಕು ಅಂತ ಆದ್ರೆ ಉತ್ಸಾಹ ರಸಾಯನ ಬೇಕಾಗುತ್ತದೆ. ನಮಗೆ ಅದು ಹೆಣ್ಣಿನ ಸೌಂದರ್ಯ. ಹಾಗಾಗಿ ನಿಲ್ಲಿಸಿದ್ದೇನೆ. ಓ ಅಲ್ಲಿ ಕಾಣ್ತಾ ಇದ್ದಾಗ ಅಂಗವೇ ಇಲ್ಲದಂತಹ ಅನಂಗ ಮಾರ ಆ ಮನಸ್ಸಿನ ತನ್ನಲ್ಲಿರುವಂತಹ ಪಂಚಸುಮ ಸಾಯಕಗಳನ್ನು ನನ್ನ ದೇಹದ ಮೇಲೆ ಒಂದೊಂದಾಗಿ ಪ್ರಯೋಗಿಸುತ್ತಾ ಇದ್ದಾನೆ. ಆ ಬಾಣದ ಹತ್ತಿಗೆ ತಾಡಿಕೊಳ್ಳಲಿಕ್ಕಾಗದೆ ಬಾಳುತ್ತಾ ಬಳಲುತ್ತಾ ದುಃಖಿಸುತ್ತಾ ಇದ್ದೇನೆ. ಈ ದೇಹದ ಉರಿಗೆ ಔಷಧಿ ಯಾವುದು ಅಂತ ಕೇಳಿದ್ರೆ ಅದು ನಿನ್ನ ಕೋಮಲವಾಗಿರುವಂತಹ ದೇಹದಿಂದ ಸಿಗುವಂತಹ ರತಿ ಸುಖ. ಅದನ್ನು ಕೊಟ್ಟೆ ಅಂತಾದ್ರೆ ಪಲ್ಲಂಗದಲ್ಲಿ ನನ್ನ ತೋಳುಗಳನ್ನು ಬಂಧಿಸಿ ಸುಖದ ಸುಪ್ಪತ್ತಿಗೆಯನ್ನು ಏರಿಸಿದೆ ಅಂತಾದರೆ ಮತ್ತೆ ಬೇರೆ ಸ್ವರ್ಗ ಬೇಕೇ? ಮಾನ ಬಿಡುವುದಾದ್ರೆ ನಿಮ್ಮ ಜೊತೆಗೆ ಲಜ್ಜೆಗಿಟ್ಟವನಿ ಒಟ್ಟು ಸೇರಿಬಿಟ್ರೆ ಏನು? ನನ್ನ ಕೇವಲ ಭೋಗದ ವಸ್ತು ಎನ್ನುವ ಹಾಗೆ ಭಾವಿಸಿಕೊಂಡೆಯ ಅತ್ಯಂತದ್ದೇ ಏನು? ಹೇಗೆ ಬಂದೆಯೋ ಹಾಗೆ ಹೋದ್ರೆ ಹೋಳಿಕೆ ಇಲ್ಲ ಅಂತ ಆದ್ರೆ ನಿನಗೆ ಈ ಪ್ರದೇಶ ಆಗುವುದಿಲ್ವಾ? ನಮ್ಮ ದೇಶ ನೀನೇ ನಮ್ಮ ಅರಮನೆಗೆ ಹೋಗುವ ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ಏನು ಕಂಡ ಕಂಡವರಿಗೆಲ್ಲ ಸೀರೆ ಸೀರೆ ಹಾಕುವಂತ ಹೆಣ್ಣು ಎನ್ನುವ ಹಾಗೆ ಭಾವಿಸಿಕೊಂಡೆಯ ಮಾತ್ರ ಕೊಡೆ ನಿಮಗೆ ಹೊರಟು ಹೋದ್ರೆ ಎಷ್ಟು? ನಿಂದೆಯನ್ನು ಆಲಿಸಿ
ಪ್ರಪಂಚದಲ್ಲಿ ಏನು? ಮಾರನ ಉಪಟಳಕ್ಕೆ ಒಳಗಾಗುವುದು ಯಾರು ಅಂತ ಕೇಳಿದ್ರೆ ಬಾಯಲ್ಲಿರುವ ಹೊಲ್ಲೆಲ್ಲ ಬಿದ್ದು ಹೋಗಿ ವೈಕುಂಠ ಸಮಾರಾಧನೆಯನ್ನು ನಿರೀಕ್ಷಿಸುತ್ತಿರುವವರಿಗೆ ಅಲ್ಲ. ನಮ್ಮಂತಹ ಚಿಗುರು ಮೀಸೆಯ ಹೊಂತಕಾರಗಳನ್ನು ಕಂಡಾಗ ಮಾರ ಒಯ್ದಲ್ಲ ಒಯ್ವತ್ತಾದ್ರೂ ಮತ್ತು ಬಿಡಬೇಕು ಅಂತ ಅನ್ನಿಸ್ತದೆ. ಹಾಗಾಗಿ ಒಂದು ವಿಷಯ ಹೇಳುದ, ಯಾರೇ ಬಾಣ ಬಿಟ್ಟರು ಒಂದಿದ್ದದ್ದು ಎರಡಾಗ್ತದೆ. ಮಾರ ಬಿಟ್ಟ ಬಾಣ ಎರಡು ಒಂದಾಗುತ್ತದೆ. ಯೋಗ ಇದು ಮತ್ತೊಂದು ಹುಟ್ಟಿಕೊಳ್ತದೆ. ಹಾಗಾಗಿ ನಾನು ನೀನು ಸೇರಿ ಈ ಪ್ರಪಂಚಕ್ಕೊಂದು ಹೊಸ ಕೊಡುಗೆಯನ್ನು ಕೊಡುವ. ಹಾಗೆ ಹುಡುಗಿ ಹೊರಟೋಗಿ ಈ ಕಾಲದಲ್ಲಿ ಒಂದು ನಿನ್ನನ್ನು ತಡೆಯುತ್ತಾ ಇದ್ದೇನೆ. ಒಳ್ಳೆಯ ಮಾತಿನಿಂದ ಹಿಂದೆ ಹೋದರೆ ಹಾಗಾಗುತ್ತಾ ಉಂಟು. ಬಲ ನಿನಗೆ ಮಾರಿ ಹೋಗಿದೆಯಲ್ಲ, ಅಲ್ಲ ಬಲ ನಿನ್ನ ಅಪ್ಪನ ಮನೆ ಸತ್ತೇನ. ಅವಳು ನನ್ನ ಸ್ವತ್ತು ಕಂಡಾಗಿದೆ, ಕೂಡುವುದಕ್ಕೆ ಬಾಕಿ ಉಳಿದಿದೆ. ಬಿಟ್ಟು ಹೋದರೆ ಒಳ್ಳೆಯ ಮಾತಿನಲ್ಲಿ ಲೋಕ ಮೆಚ್ಚುವ ಹಾಗೆ ಬದುಕಿದ್ರು ಸರಿ. ಅದರಲ್ಲಿ ಲೋಕದಲ್ಲಿ ಬದುಕುವುದಕ್ಕೆ